ಹೈಕಮಾಂಡ್ನ ಸೂಚನೆ ಹೊರತಾಗಿ ಪಕ್ಷದಲ್ಲಿ ಬದಲಾವಣೆ ಸಿಎಂ ಬದಲಾವಣೆಗಳು ಮತ್ತೆ ಯಾರು ಮಾತಾಡಿದ್ದಾರೆ? ಎಲ್ಲಿದ್ದಾರೆ? ಅಲ್ಲಿ ಸುರ್ಜಾ, ಈಗ ನಾನು ಅವ್ರ ಜೊತೆ ಮಾತಾಡ್ತಿದ್ವಿ. ಸುರ್ಜೇವಾಲ ಅವರು ಬೆಳಗಾಂನಾಗಿದ್ದಾರೆ. ಜಾರಕಿಹೊಳಿ ಅವರು, ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಕುಂತು ಇವತ್ತೆಲ್ಲರೂ, ನಾನು ಅಲ್ಲೇ ಇರಬೇಕಾಗಿತ್ತು, ಒಟ್ಟಿಗೆ ಕುಂತು ಇವತ್ತೊಂದು ಹೊಸ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡ್ತಾ ಇದ್ದಾರೆ. ಯಾವುದು ಗೊಂದಲ ಇಲ್ಲ, ಮಾಧ್ಯಮ ಸೃಷ್ಟಿ ಅಷ್ಟೇ. ಅವರು ಕೆಪಿಸಿಸಿ ಸ್ಥಾನದ ಮೇಲೆ ಆಕಾಂಕ್ಷಿ ಅಂತ ಬಿಟ್ಟು ಆಸೆ ವ್ಯಕ್ತಪಡಿಸ್ತಾರೆ. ಯಾವಾಗ ಹೇಳಿದ್ರು? ಈಗ ನೋಡಿ, ಈಗ ಅದೆಲ್ಲ ಹೈಕಮಾಂಡಿಗೆ ಬಿಟ್ಟಿರುವಂಥದ್ದು. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷನ ಮುಂದುವರಿಸೋದ್ರೆ ಮುಂದುವರಿಸ್ತಾರೆ, ಬದಲಾವಣೆ ಮಾಡೋದು ಬದಲಾವಣೆ ಮಾಡ್ತಾರೆ. ಹೀಗಾಗಿ ಹೈಕಮಾಂಡ್ಗಿಂತ ಯಾರೂ ದೊಡ್ಡವರಿಲ್ಲ ನಮ್ಮಲ್ಲಿ. ಅದು ಯಾರೇ ಇದ್ದರೂ ಹೈಕಮಾಂಡ್ ಮುಂದೆ ತಲೆ ಬಾಗಲೇಬೇಕು. ಈಗ ಪ್ರಸ್ತುತ ನೀವು ಏನು ಸತೀಶ್ ಜಾರಕಿಹೊಳಿ ಅವರು, ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಕುಂತ್ಕೊಂಡು ಅವರ ಮುಖ್ಯ ಲಕ್ಷ್ಯ ಏನಾಗಿದೆ, 21ನೇ ತಾರೀಕಿಗೆ ನಾವೇನು ಕಾರ್ಯಕ್ರಮವನ್ನು ಬೆಳಗಾವಿನಲ್ಲಿ ಮಾಡ್ತಾ ಇದ್ದೀವಿ, ಆ ಕಾರ್ಯಕ್ರಮದ ಒಂದು ಸಂಘಟನೆಗೆ ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ನ ಜೊತೆ ಮಾತನಾಡ್ತಾ ಇದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಆದರೆ ಸುರ್ಜೇವಾಲ ಅವರು ನೋಟಿಸ್ ಯಾವುದು ಕೊಟ್ಟಿಲ್ಲ ಅಂತ. ಆಮೇಲೆ ಲೋಕಸಭಾ ಚುನಾವಣೆ ತನಕ ಮಾತ್ರ ಅವರು ಸಾರ್ವಜನಿಕ ಯಾರು ಡಿ ಕೆ ಶಿವಕುಮಾರ್ ಅವರು ಈಗ ದುಡಿಯೋದು ಪಕ್ಷ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ನಮ್ಮಲ್ಲಿ ನಮ್ಮ ಪಕ್ಷ ಹೈಕಮಾಂಡಿಗೋ ಕೆಪಿಸಿ ಅಧ್ಯಕ್ಷ ಮುಂದುವರಿಸಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ, ಬದಲಾವಣೆ ಮಾಡಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ನಮ್ಮಲ್ಲಿ ಹೈಕಮಾಂಡ್ ಅಂತಿಮ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, CWC ಇದೆ ಹಿರಿಯ ಲೀಡರ್ಸು, ಸಿದ್ದರಾಮಯ್ಯವ್ರನ್ನ ಕನ್ಸಲ್ಟ್ ಮಾಡ್ತಾರೆ, ಡಿ ಕೆ ಶಿವಕುಮಾರ್ನ ಕನ್ಸಲ್ಟ್ ಮಾಡ್ತಾರೆ, ಇನ್ನೂರು ಸೀನಿಯರ್ ನಾಯಕ ಕನ್ಸಲ್ಟ್ ಮಾಡ್ತಾರೆ, ಕಾಲಕ್ಕೂ ನಿರ್ಣಯ ಮಾಡ್ಕೊತಿರ್ತಾರೆ. ರಾಜಣ್ಣ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಜಾರಕಿಹೊಳಿ ಹೇಳ್ತಾರೆ. ಈಗ ಅದೆಲ್ಲ ಮುಗಿದೋಗಿದೆ. ಈಗ ಎಲ್ಲರೂ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ. ಒಳಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ಬದಲಾವಣೆ ಆಗ್ತಾರೆ ಅಂತಾರೆ, ಅದರಲ್ಲಿ ನಿಮ್ಮ ಹೆಸರು ಸಹ ಮುನ್ನೆಲೆಯಲ್ಲಿದೆ ಸರ್. ಈಗ ಕುರ್ಚಿ ಖಾಲಿನೇ ಇಲ್ಲಲ್ಲ. ಸಿಎಂ ಬದಲಾವಣೆ ಆಗೋ ಪ್ರಶ್ನೆ ಬರೋದಲ್ಲ. ಈಗ ನೋಡಿ, ಸಿಎಂ ಕುರ್ಚಿ ಖಾಲಿ ಇಲ್ಲ, ಕಾರ್ಚಿ ಇರ್ಲಾರ್ದಾಗ ನನ್ನ ಹೆಸರು ನಿನ್ನ ಹೆಸರು ಅಂತ ಪ್ರಶ್ನೆಯಲ್ಲಿ ಬರ್ತದೆ. ಇದೆಲ್ಲದಕ್ಕೂ ನಮ್ಮ ಪಕ್ಷದಲ್ಲಿ ಒಂದು ತಿಳ್ಕೊಂಬಿಡಿ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಏನು ನಿರ್ಣಯ ತಗ್ತದೆ ಅದು ಅಂತಿಮ. ಇವತ್ತೊಂದು ದಿವಸ ಹೈಕಮಾಂಡ್ ಏನಾದ್ರು ಹೇಳಿದಾರ ಸಿಎಂ ಬದಲಾವಣೆ ಮಾಡ್ತೀವಿ ಅಂತೇಳಿ? ಹೈಕಮಾಂಡ್ ಹೇಳಿದಾಗ ಪ್ರಶ್ನೆ ಬರ್ತದೆ. ಯಾರು? ನನಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿರೋದು ಅದು ಹೈಕಮಾಂಡ್ಗೆ ಗೊತ್ತು. ಹೈಕಮಾಂಡು ಮತ್ತು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಅವರೇ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದಾರ. ಯಾವ ಗುಂಪುಗಾರಿಕೆ ಇಲ್ರಿ. ಈಗ ಮನೆಗೆ ಹೋಗಿ ನೋಡ್ರಿ, ಯಾರ ಮನೆಗೆ ಊಟಕ್ಕೆ ಹೋದ್ರೆ ಈಗ ಏನಾದ್ರು, ಈಗ ನಮ್ಮ ಮನೆಗೂ ಸಿಎಂ ಅವ್ರು 2 ಸಲ ಊಟಕ್ಕೆ ಕರೆದಿದ್ರಿ, ಬಂದಿದ್ದಾರೆ. ಜಾರಕಿಹೊಳಿ ಊಟಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಊಟಕ್ಕೆ ಕರೆದ್ರೆ ಸಿಎಂ ಅವ್ರು ನಾ ಬರ್ತಾರೆ. ಏನು ಅರ್ಥ ಅದಕ್ಕೆ? ಅಷ್ಟೇ. ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದೀನಿ. ಎಷ್ಟೋ ಸಲ ಬೊಮ್ಮಾಯಿರು ನನಗೆ ಊಟಕ್ಕೆ ಕರೆದಿರ್ತಾರೆ, ನಾವು ಅವ್ರನ್ನ ಊಟಕ್ಕೆ ಕರೆದಿರ್ತೀನಿ. ಆರ್ ಅಶೋಕ್ ಅವ್ರು ನಮ್ಮನ್ನು ಊಟಕ್ಕೆ ಕರೆದಿರ್ತಾರೆ, ನಾವು ಅವ್ರಿಗೆ ಊಟಕ್ಕೆ ಕರೆದಿರ್ತೀವಿ. ಆ ಸಲ ನಮ್ಮ ಅಶ್ವಥ್ ನಾರಾಯಣ ಮನೆಗೆ ಊಟಕ್ಕೆ ಬಂದಿದ್ರು. ನಮ್ಮ ಮಕ್ಕಳು ಅವರೆಲ್ಲ ಫ್ರೆಂಡ್ಸು ಊಟಕ್ಕೆ ಬಂದಾಗ ಅವ್ರ ಕುಟುಂಬ ಸಮೇತ ಅದು ಒಂದು ದೊಡ್ಡ ಸುದ್ದಿ ಮಾಡಿದ್ರಿ. ಏನು ಬರಬಾರ್ದಾ? ಯಾವುದೇ ಭಿನ್ನಮತ ಇಲ್ವಾ ಸರ್? ನಮ್ಮಲ್ಲಿ ಯಾವುದೇ ಭಿನ್ನಮತ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಪರಮೇಶ್ವರ್ ಅವರು, ರಾಜಣ್ಣ ಅವರು, ಸತೀಶ್ ಜಾರಕಿಹೊಳಿ ಅವರು, MB ಪಾಟೀಲ್ರು ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಯಾವುದೇ ಭಿನ್ನಾಭಿಪ್ರಾಯ ನಮ್ಮಲ್ಲಿ ಇಲ್ಲ.